ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿಗಳ ಪಾದಯಾತ್ರೆ ಏನಿದೆ, ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ದಾರೆ. ಮೈತ್ರಿ ಅಂದಮೇಲೆ ಭಾಗಿಯಾಗಲೇಬೇಕು. ಅದರ ಜೊತೆಗೆ ಈಗ ವಿಜಯೇಂದ್ರ ಜೊತೆಗೆ ಹೆಜ್ಜೆ ಹಾಕಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನೋದನ್ನ ನೋಡೋಣ. ಇದು ಹೆಜ್ಜೆ ಹಾಕ್ತಾ ಇರುವಂತಹ ದೃಶ್ಯ. ಸೊ JDS-ನ ಮುಂದಿನ ಫೇಸ್ ಕುಮಾರಸ್ವಾಮಿ ಅವ್ರ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಜವಾಬ್ದಾರಿಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ ಕಡೆಗೆ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ಫೇಸ್ ಕಾಣಿಸ್ತಾ ಇದ್ರೆ, ಇನ್ನೊಂದ್ ಕಡೆಗೆ JDS-ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಫೇಸ್ ಕಾಣಿಸ್ತಾ ಇರೋದು. ಸೊ ಹಾಗಾಗಿ ಇಬ್ಬರು ನಾಯಕರು ಇವತ್ತು ಜೊತೆಯಾಗಿನೇ ಪಾದಯಾತ್ರೆಯನ್ನ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ. ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ಪಾದಯಾತ್ರೆ ಶುರು ಮಾಡಿದ್ದೀರಾ, ಸರ್ಕಾರಕ್ಕೆ ಆಗ್ರಹ ಏನು? ಇವತ್ತೇನು ಪಾದಯಾತ್ರೆಗೆ ನಮ್ಮ ನಾಯಕರಾದಂಥ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣವರು, ಮತ್ತೊಬ್ಬ ರೈತ ಮುಖಂಡರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪಾಜಿ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಪಾದಯಾತ್ರೆಗೆ ಕೆಂಗೇರಿಯಿಂದ ಹಿಡಿದು ಅಪ್ ಟು ಮೈಸೂರವರೆಗೂ ಏನು ಹಮ್ಮಿಕೊಂಡಿದ್ದೇವೆ. ಎರಡು ಪಕ್ಷದ ಕಾರ್ಯಕರ್ತರಿರ್ಬೋದು, ಎರಡು ಪಕ್ಷದ ಮುಖಂಡರಿರ್ಬೋದು, ನಮ್ಮ ನಿಲುವು ಒಂದೇ. ಇವತ್ತೇನು ಈ ರಾಜ್ಯ ಸರ್ಕಾರ ಮೂಡ ಇರ್ಬೋದು, SC ST ಹಗರಣ ಇರ್ಬೋದು, ವಿಶೇಷವಾಗಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಈ ಒಂದು ಅಭಿವೃದ್ಧಿಗೆ ಏನು ಉಪಯೋಗ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಹಣವನ್ನ ರಾಜ್ಯದ ಬೊಕ್ಕಸಕ್ಕೆ ಇವತ್ತು ನಷ್ಟವನ್ನ ಮಾಡೋದಷ್ಟೇ ಅಲ್ದಿರ, ಇವತ್ತೇನು ಮೂಡ ಹಾಗೂ ವಾಲ್ಮೀಕಿ ಎರಡೂ ಕೂಡ ಇವತ್ತು ಯಾವ ರೀತಿ ನಡ್ಕೊಂಡಿದ್ದಾರೆ ಸದನದಲ್ಲಿ 187 ಕೋಟಿ ರೂಪಾಯಿ ಇವತ್ತು ಲೂಟಿಯಾಗಿದೆ ಅಂತಕ್ಕಂಥ ಒಂದು ಪ್ರಕರಣ ಕಣ್ಣಿಗೆ ಬಂದಿರತಕ್ಕಂಥದ್ದು. ಜೊತೆಯಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ವಿಧಾನಮಂಡಲದಲ್ಲಿ 89 ಕೋಟಿ ಲೂಟಿ ಆಗಿದೆ ಅಂತಕ್ಕಂಥದ್ದನ್ನ ಅವರೇ ಹೇಳಿದ್ದಾರೆ. ಹಾಗಾಗಿ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಈ ಪಾದಯಾತ್ರೆಯ ಮೂಲ ಗುರಿ. ಬಿಜೆಪಿ ಅವಧಿಯಲ್ಲೇ ಮೂಡಾ ಸೈಟ್ ಅನ್ನ ಕೊಟ್ಟಿದ್ದಾರೆ, ನಾವು ಯಾವ್ದು ತಪ್ಪು ಮಾಡಿಲ್ಲ ಅನ್ನುವಂತ ಮಾತುಗಳನ್ನ CM ಅವರು ಹೇಳ್ತಿದ್ದಾರೆ. ನೋಡಿ, ಅಂತಿಮವಾಗಿ ಎಲ್ಲವೂ ಕೂಡ ಇವತ್ತು ನ್ಯಾಯಾಲಯದಲ್ಲಿ ತೀರ್ಪು ಆಗಬೇಕಾಗಿದೆ. ಆದ್ರೆ ಒಂದು ಇಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಅವರಿರ್ಬೋದು, ಅವರ ಕುಟುಂಬ ಇರ್ಬೋದು, ಏನು 92ರಿಂದ 2009ವರೆಗೂ ಆಗಿರ್ತಕ್ಕಂಥ ಒಂದು ಪ್ರಕರಣ ನಮ್ಮ ಕಣ್ಮುಂದೆ ಇದೆ. ಯಾವ ರೀತಿ ಅವರಷ್ಟೇ ಅಲ್ದಿರ ಅವರ ಕುಟುಂಬನೂ ಕೂಡ ಇವತ್ತು ಈ ಒಂದು ಮೂಡದ ಸೈಟಿನ ವಿಚಾರವಾಗಿ ಭಾಗಿಯಾಗಿದ್ದಾರೆ. ಇದರಲ್ಲಿ ಸ್ಪಷ್ಟತೆ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಕ್ಕಂಥದ್ದು ಕೊನೆ ಪ್ರಶ್ನೆ ಸರ್. CM ಅವರು ಹೇಳ್ತಿದ್ದಾರೆ ದೇವೇಗೌಡರು ಅವ್ರ ಕುಟುಂಬದವರು ಎಷ್ಟು ಸೈಟ್ ತಗೊಂಡಿದ್ದಾರೆ ದಾಖಲಾತಿಗಳನ್ನು ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ. ನೋಡಿ, ಇವೆಲ್ಲ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾಗಿ PWD ಸಚಿವರಾದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಇರ್ಬೋದು ಅಥವಾ ಅವತ್ತಿನ CBI ತನಿಖೆ ಏನಿರ್ಬೋದು, ಇವೆಲ್ಲವೂ ಆಗಿ ಏನು ಇಲ್ಲ, ಇದರಲ್ಲಿ ಉರುಳಿಲ್ಲ ಅಂತಕ್ಕಂಥದ್ದು ಹೊರಗೆ ಬಂದಿರತಕ್ಕಂಥ ವಿಚಾರ. ಜೊತೆಯಲ್ಲಿ ಅದ್ಯಾವುದೋ 84ರಲ್ಲಿ ಇಂಡಸ್ಟ್ರಿಯಲ್ ಸೈಟ್ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕುಮಾರಣ್ಣ ಅವರೇನು ಅಪ್ಲಿಕೇಶನ್ ಕೊಟ್ಕೊಂಡಿದ್ರು, ಬಹುಶಃ ಅದು ಎಲ್ಲವೂ ಕೂಡ ಕುಮಾರಣ್ಣ ಅವರು ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಗಣೇಶ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.